ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ಏನಂದರೆ, ನಮ್ಮ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು, ಯುವಕರು ಯುವತಿಯರು ತುಂಬ ಗಮನ ಹಾಕುವಂತಹ ಸಂದೇಶ ಇದು. ಅದು ಏನಂತ ಹೇಳಿದ್ರೆ, ಸ್ನೇಹಿತರೆ ಇವತ್ತಿನ ದಿನಗಳಲ್ಲಿ ಮೊಬೈಲ್ ಮೇಲೆ ಎಷ್ಟೋ ಜನ ತುಂಬ ಲೀನವಾಗಿರ್ತಾರೆ, ತುಂಬ ಗಮನ ಹಾಕಿರ್ತಾರೆ. ಅವರೆಷ್ಟು ಮೊಬೈಲಲ್ಲಿ ಗಮನ ಹಾಕಿರ್ತಾರೆ ಅಂದರೆ, ಅಕ್ಕಪಕ್ಕದಲ್ಲಿ ಏನು ನಡೀತಿದೆ, ನಾನು ಎಲ್ಲಿ ಹೋಗ್ತಿದ್ದೀನಿ, ಯಾರ ಜೊತೆ ಮಾತಾಡ್ತಿದ್ದೀನಿ, ನಾನು ಮಾತಾಡ್ತಿರೋದು ಯಾರು ನೋಡ್ತಿದ್ದಾರೆ ಅಂತ ಗಮನ ಹಾಕಲ್ಲ. ಅಕಸ್ಮಾತಾಗಿ ಅಲ್ಲಿ ಪ್ರಾಣದ ತೊಂದರೆ ಆದರೂ ಕೂಡ ಅವ್ರು ಗಮನ ಹಾಕಲ್ಲ. ಅಷ್ಟು ಗಮನ ಅವ್ರ ಮೊಬೈಲಲ್ಲಿ ಇರುತ್ತೆ. ಮೊಬೈಲಲ್ಲಿ ಮಾತನಾಡ್ತಿರೋವಂತಹ ಮೇಲೆ ಗಮನ ಇರುತ್ತೆ. ಈ ರೀತಿ ನಡೀತಾ ಇರೋದ್ರಿಂದ ತುಂಬ ದುರ್ಘಟನೆಗಳು, ತುಂಬ ಜನ ಸಾವನ್ನಪ್ಪಿದ್ದಾರೆ ಈ ಮೊಬೈಲ್ ಮೇಲೆ ಹಾಕಿರುವಂತಹ ತುಂಬ ಗಮನದಿಂದ. ತುಂಬ ನೋವುಂಟು ಮಾಡುವಂತಹ ಸಂದೇಶ ಸ್ನೇಹಿತರೆ, ಇದು ಕೊನೆ ತನಕ ನೋಡಿ. ಸ್ನೇಹಿತರೆ, ಇವತ್ತು ಸಂಜೆ ಏನಾಗಿದೆ ಅಂದರೆ, ಗೌರಿಬಿದನೂರು ನಗರದಲ್ಲಿ ಒಂದು ವಿದ್ಯಾರ್ಥಿನಿ ಭವ್ಯ ಬಾಯಿ ಅಂತ ಒಂದು ವಿದ್ಯಾರ್ಥಿನಿ, ಸೆಕೆಂಡ್ PUC ಓದಿರುವಂತಹ ವಿದ್ಯಾರ್ಥಿನಿ, ಬಿಜಾಪುರ ಮೂಲದವರಾಗಿರ್ತಾರೆ. ಈ ವಿದ್ಯಾರ್ಥಿನಿ ವಿದ್ಯಾಭ್ಯಾಸಕ್ಕಾಗಿ ಗೌರಿಬಿದನೂರು ನಗರದಲ್ಲಿರುವಂತಹ ಹಿಂದುಳಿದ ವರ್ಗದ ವಿದ್ಯಾರ್ಥಿ ನಿಲಯದ ಅಲ್ಲಿ ವಸತಿ ಆಲಯದಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡ್ತಿರ್ತಾಳೆ. ಈ ಹುಡುಗಿ ಕಾಲೇಜ್ ಬಿಟ್ಟ ಮೇಲೆ ಕಾಲೇಜಿಂದ ವಸತಿ ಗೃಹಕ್ಕೆ ಹೋಗ್ತಿರ್ತಾಳೆ. ಹಿಂದುಳಿದ ವರ್ಗದ ವಸತಿ ಗೃಹಕ್ಕೆ ಹೋಗ್ತಿರ್ತಾಳೆ. ಹೋಗುವ ಸಮಯದಲ್ಲಿ ತಕ್ಷಣ ಒಂದು ರೈಲ್ವೆ ಟ್ರ್ಯಾಕ್ ಬರುವಾಗ, ರೈಲ್ವೆ ಟ್ರ್ಯಾಕಲ್ಲಿ ದಾಟ್ಕೊಂಡು ಹೋಗುವಾಗ ಎಲ್ಲೋ ಗಮನ ಇಟ್ಕೊಂಡು, ಅಂದರೆ ಮೊಬೈಲಲ್ಲಿ ಮೇಲೆ ಗಮನ ಹಾಕ್ಕೊಂಡು ಹೋಗ್ತಾ ಸಡನ್ಲಿ ರೈಲ್ಗೆ ಹೋಗಿ ಅಡ್ಡಿ ಹೋಗ್ತಾಳೆ. ಆ ರೈಲ್ ಬಂದು ಹುಡುಗಿಗೆ ಒಂದು ಬಲವಾದ ರೀತಿಯಲ್ಲಿ ಹೊಡೆದ ಕಾರಣದಿಂದ ಆ ಹುಡುಗಿ ಅಲ್ಲಿ ಪ್ರಾಣ ಬಿಡ್ತಾಳೆ. ಸ್ನೇಹಿತರೆ ನೋಡಿ, ರೈಲ್ ಅಂದರೆ ಎಷ್ಟು ಶಬ್ದವಾಗಿ ಬರ್ತಾ ಇರುತ್ತೆ. ರೈಲ್ ಬರ್ತಾ ಇದೆ ಅಂದರೆ ಎಷ್ಟು ಜನ ಭಯ ಬೀಳ್ತಾರೆ, ದೂರ ಹೋಗ್ತಾರೆ, ಟ್ರ್ಯಾಕಿಂದ ದೂರ ಹೋಗ್ತಾರೆ. ಅಷ್ಟು ಶಬ್ದನೂ ಈ ಹುಡುಗಿಗೆ ಗಮನ ಆಗಿಲ್ಲ. ರೈಲ್ ಬರ್ತಾರೆ ಅಂತ ಗಮನನೇ ಇಲ್ಲ. ಅದ್ರ ಪಕ್ಕದಲ್ಲಿ ಈ ಹುಡುಗಿ ಸ್ನೇಹಿತರ ಜೊತೆ ಬರ್ತಿರ್ತಾರೆ. ಸ್ನೇಹಿತರು ಕೂಗ್ತಾರಂತೆ, ರೈಲ್ ಬರ್ತಿದೆ ಅಲ್ಲೇ ಇರೋ ಅಂತ ಹೇಳಿದ್ರು ಆ ಹುಡುಗಿ ಮೊಬೈಲಲ್ಲಿ ಮಾತಾಡ್ತಾ ಬರ್ತಾಳೆ. ಟ್ರೈನ್ ಗೊತ್ತಲ್ವಾ, ಟ್ರೈನ್ಗೆ ಏನು ಅಡ್ಡ ಬಂದರೂ ನಿಲ್ಲಲ್ಲ. ಹಾಗಾಗಿ ಟ್ರೈನಿಗೆ ಸಿಲುಕಿ ಪ್ರಾಣ ಬಿಡ್ತಾಳೆ. ನೋಡಿ ಸ್ನೇಹಿತರೆ, ಇವತ್ತು ಈ ಹುಡುಗಿಗೆ ಅಪ್ಪ ಅಮ್ಮ ಓದಿಸೋದಕ್ಕೆ ಎಷ್ಟು ಹಣ ಖರ್ಚು ಮಾಡಿರ್ತಾರೆ. ಈ ಹುಡುಗಿ ಮೇಲೆ ಎಷ್ಟೊಂದು ಅವರು ಏನೇನೋ ಕನಸು ಕಾಣಿರ್ತಾರೆ. ನಮ್ಮ ಮಗಳಿಗೆ ಈ ರೀತಿ ಓದಿಸ್ಬೇಕು, ಈ ರೀತಿ ಮಾಡಬೇಕು, ಈ ರೀತಿ ಮುಂದೆ ಮದುವೆ ಮಾಡಬೇಕು ಅಂತ ಏನೇನೋ ಕನಸು ಕಂಡಿರ್ತಾರೆ. ಚಿಕ್ಕ ಮಗು ಇಂದ ಹಿಡಿದು ಸೆಕೆಂಡ್ PUC ಅಂದರೆ ಸುಮಾರು 18 ವರ್ಷವರೆಗೂ ಈ ಮಗು ಸಾಕಿ ಬೆಳೆಸಿರುವಂತಹ ತಂದೆ ತಾಯಿಯರ ನೋವು ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಏನು ಈ ಪ್ರಾಣಕ್ಕೆ ಒಂದು ಬೆಳೆನೇ ಇಲ್ದಂಗೆ ಆಗ್ತಾಯಿದೆ ಸ್ನೇಹಿತರೆ. ಈ ಹುಡುಗಿಯರು ಮಾಡ್ತಾರೋ ಕೆಲಸಗಳಿಗೆ ದಯಮಾಡಿ ಫೋನ್ ನೀವು ಬಳಸುವಾಗ ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡಿರೋವಾಗ ಮಾತ್ರ ಫೋನ್ ಬಳಸಿ. ಅದನ್ನು ಬಿಟ್ಟು ಫೋನ್ ಮಾಡ್ತಾ ಫೋನಲ್ಲಿ ಮಾತಾಡ್ತಾ ಇಲ್ಲ ಚಾಟ್ಸ್ ಮಾಡ್ತಾ ಬೇರೆ ಏನೇನೋ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ಹೋಗಬೇಡಿ. ಜೀವ ಅನ್ನೋದು ಹಣ ಕೊಟ್ಟರು ಸಿಗದೇ ಇರೋವಂಥ ವಸ್ತು, ಅದು ಅರ್ಥ ಮಾಡ್ಕೊಳ್ಳಿ. ಒನ್ಸ್ ನಿಮ್ಮ ದೇಹದಿಂದ ಜೀವ ಹೋಗಿದೆ ಅಂದರೆ ಮತ್ತೆ ಬರಲ್ಲ. ಹಾಗಾಗಿ ತುಂಬ ಗಮನ ಇಟ್ಟು ಓಡಾಡಿ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ತುಂಬ ಜನ ಲೀನವಾಗಿರ್ತಾರೆ. ಫೋನಲ್ಲೇ ಮಾತಾಡ್ಸ್ಕೊಂಡು ಬಸ್ ಇಳಿದು ಜಾಬ್ ಹೋಗೋರು ನೋಡ್ತೀವಿ. ಫೋನ್ ಹಿಡ್ಕೊಂಡು ಬಸ್ ಇಳಿದು ಆಫೀಸ್ಗೆ ಹೋಗೋರಿಗೂ ಫೋನಲ್ಲಿ ಇರ್ತಾರೆ, ಮತ್ತು ಆಫೀಸ್ ಬಿಟ್ಟ ಮೇಲೇನೂ ಫೋನಲ್ಲಿ ಇರ್ತಾರೆ. ಏನು ಗತಿ ಅರ್ಥನೇ ಆಗಲ್ಲ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ಈ ರೀತಿ ಜೀವಗಳು ಹೋಗ್ತವೆ. ಹಾಗಾಗಿ ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ತಂಗಿಯರಿಗೆ, ಯಾರೆಲ್ಲ ನಿಮ್ಮ ಯುವಕರು ಯುವತಿಯರಿದ್ದಾರೆ ಅವ್ರಿಗೆಲ್ಲ ಈ ಸಂದೇಶವನ್ನು ಶೇರ್ ಮಾಡಿ ಅವ್ರ ಗಮನಕ್ಕೆ ತನ್ನಿ. ತುಂಬ ನೋವು ಘಟನೆ ಇದು. ಹಾಗಾಗಿ ನಾನು ಹೇಳೋದಿಷ್ಟೇ,
ಸ್ವಲ್ಪ ಮೊಬೈಲ್ ಬಳಸುವವ್ರಿಗೆ ಹೇಳಿ, ಮೊಬೈಲ್ ಆಚೆ ಓಡಾಡುವಾಗ, ಮನೆ ಬಿಡುವಾಗ, ಹಾಸ್ಟೆಲಿರೋ ಹುಡುಗರಾಗಲಿ ಹಾಸ್ಟೆಲ್ ಬಿಟ್ಟ ತಕ್ಷಣ ಮೊಬೈಲ್ ಯೂಸ್ ಮಾಡಬಾರ್ದು. ಮತ್ತು ಕಾಲೇಜಿಂದ ಮೇಲೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಹಾಸ್ಟೆಲಲ್ಲಿ ಇರೋರು ಒಂದು ಹಾಸ್ಟೆಲಲ್ಲಿ ಬಿಟ್ಟು ಹೋಗಾದರೂ ಒಂದು ರೂಲ್ಸ್ ಮಾಡಬೇಕು. ಪೋಷಕರು ತುಂಬ ಗಮನ ಆಗಬೇಕು. ಮೊಬೈಲಿಂದ ತುಂಬ ಜೀವಗಳು ಹೋಗ್ತಾ ಇದ್ದಾವೆ, ಅರ್ಥ ಮಾಡ್ಕೊಳ್ಳಿ. ಕೆಲವರು ಹುಡುಗರು ಮೊಬೈಲಲ್ಲಿ ಮಾತಾಡ್ತಾ ಡ್ರೈವ್ ಮಾಡ್ತಾ ಇರ್ತಾರೆ, ಬೈಕ್ ಓಡಿಸ್ತಾ ಇರ್ತಾರೆ. ಅದು ಕೂಡ ಆ ರೀತಿ ಕೂಡ ತುಂಬ ಜೀವಗಳು ಹೋಗಿದ್ದಾವೆ. ಕಾರ್ ಡ್ರೈವಿಂಗ್ ಮಾಡ್ತಾ ಮೊಬೈಲಲ್ಲಿ ಮಾತಾಡ್ತಾ ಕಾರ್ ಡ್ರೈವಿಂಗ್ ಮಾಡಿ ಹಾಗೂ ಜೀವಗಳು ಹೋಗಿದ್ದಾವೆ. ಹಾಗಾಗಿ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆ, ಅಕ್ಕ ತಂಗಿರಿಗೆಲ್ಲ ಶೇರ್ ಮಾಡಿ, ಸ್ವಲ್ಪ ಬುದ್ಧಿ ಬರಲಿ ಅಂತ ಹೇಳ್ತಾ, ಈ ಹುಡುಗಿ ಆಗಿರುವಂತಹ ದುರ್ಘಟನೆ ಇನ್ನೊಬ್ರಿಗೆ ಆಗಬಾರ್ದಂದರೆ ಸ್ವಲ್ಪ ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.